ಹೆಂಗ್ರು ಹಿಂಗ್ ಮಿಂಚ್ತಿದ್ಯಾ? ಯಾವತ್ತ ಮಂಡ ಗಂಡ ಕಣ್ಣೆಲ್ಲ ಕೆಂಪಾಗವ ಏನ್ ಮಾಡ್ತಿದೆ? ಆತರ ಸಾಕಿ ಬೆಳೆಸಿದ್ರು ತಮ್ಮನ ಕಣಲ್ಲೇ ಎಲ್ಲ ದಯಮಾಡಿ ಶರತ್ತು ಒಂದು ಇನ್ನಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ದಯಮಾಡಿ ದೊಡ್ಡವ್ರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡು, ಗೌರವ ಕೊಡು. ಇನ್ನು ಎತ್ತರಕ್ಕೆ ಬೆಳೀತಿದೆ. ಇದೇ ಫಸ್ಟ್ ಟೈಮ್ ನಮ್ಮ ಮಟ್ಟಿಲ್ ಕೇಕ್ ಒಂದನ್ನ ಕಟ್ ಮಾಡ್ತಿರೋದು. ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಗೈಸ್ 100K ಆಗಿರೋ ಖುಷಿಗೆ ನಮ್ಮ ಮಟ್ಟಿಲ್ ಕೇಕ್ ಕಟ್ ಮಾಡಿಸ್ತೇವೆ. ನಮ್ಮನೇಲಿ ಇದೇ ಫಸ್ಟ್ ಟೈಮ್ ಗೈಸ್ ಕೇಕ್ ಕಟ್ ಮಾಡಿಸ್ತಿರೋದು. ಹೆಂಗ್ರು ಹಿಂಗ್ ಮಿಂಚ್ತಿದ್ಯಾ? ಯಾವತ್ತ ಮಂಡ ಗಂಡ ಕಣ್ಣೆಲ್ಲ ಕೆಂಪಾಗವ ಏನ್ ಮಾಡ್ತಿದೆ? ಹುಷಾರಿಲ್ಲ ಗುರು, ಹುಷಾರಿಲ್ದಿದ್ರು ಈಗ ಊಟ ಮಾಡಿದೆ. ಕೈ ತೊಳ್ದಿಯ ಗುರು? ಎಲ್ಲ ತೊಳ್ದಾಯ್ತು ಗುರು. ಏನ್ ಗುರು ಗೈಸ್ ನಮ್ ದೊಡ್ಡಪ್ಪನ ಸ್ಟೈಲ್ ನೋಡಿ, ಎಲ್ಲ ಸ್ಟೈಲ್ ಗುರು, ಸ್ಟೈಲ್ ವಾಕಿಂಗ್ ಸ್ಟೈಲ್ ನೋಡಿ. ದೊಡ್ಡಪ್ಪ ನೀನೊಂದ್ ಡೈಲಾಗ್ ಹೇಳ. ನಮ್ಮ ಅಪ್ಪ ಹೊಡಿತಲ್ಲ ಡೈಲಾಗು, ದುರ್ಯೋಧನ ತರ ಹಳೆ ಕಾಲದ ಒಂದ್ ಡೈಲಾಗ್ ಹೊಡಿತಾರಪ್ಪ. ನಮ್ಗೆ ಅಭ್ಯಾಸ ಇಲ್ಲ ಗುರು. ಬರೀ ನೀನು ಹಿಂಗೆ ಗುರು ರೌಡಿ ಗಿವ್ಡಿ ಅನ್ಕೊಂಡು ನೀನ್ ಒಳ್ಳೆ ಒಂದ್ ಹೊಡಿ ದೊಡ್ಡಪ್ಪ ಹಂಗೆ. ಸರಿ ನಿನ್ ತಮ್ಮನ ಬಗ್ಗೆ ಹೇಳಪ್ಪ. ಆಯ್ತು, ನಮ್ಮ ಅಪ್ಪನ ಬಗ್ಗೆ. ಅಪ್ಪನ ಬಗ್ಗೆ ಏನ್ ಹೇಳ್ಬೇಕು? ನಮ್ಮ ಅಪ್ಪ ಅಂದ್ರೆ ನಿಂಗೆ ಎಷ್ಟು ಇಷ್ಟ? ನಮ್ಮ ತಮ್ಮ ಅಂದ್ರೆ ಭಾರಿ ಇಷ್ಟ. ನಮ್ಮ ತಮ್ಮ ಅಂದ್ರೆ ನಮ್ಮ ಅಪ್ಪನ್ಗೆ ಒಂದ್ ಕೆಲ್ಸನೂ ಮಾಡಿಸಿಲ್ದಿರೋದು ಇಲ್ಲ. ಈಗ ಅಲ್ಲಿ ಹೋಗಿ ಮುಟ್ಟಿದ್ರೆ ಬೆಳ ಬಂದ್ಬಿಡ್ತದೆ ನನ್ಗೆ, ಗೊತ್ತಾಯ್ತಾ? ಒಂದು ಕಡ್ಡಿ ಕೆಲಸ ಯಾವಾಗಲೂ ಮುಟ್ಟಿಸ ಇಲ್ಲ ಊಟ ತೊಟ್ಟಿಂದ. ಆತರ ಸಾಕಿ ಬೆಳೆಸಿದ್ರು ತಮ್ಮನ ಕಣಲ್ಲೇ. ಚಿಕ್ಕ ವಯಸ್ಸಿಂದ ಒಂಚೂರು ಕೆಲಸ ಮಾಡಿಸಿರಲ್ಲ ದೊಡ್ಡಪ್ಪ. ಒಂದ್ ದನ ಸುಧಾ ಕಟ್ಟಾಕ್ಸಿಲ್ಲ. ದನ ಕಟ್ಟಕ್ಕೂ ನಮ್ಮ ಅಪ್ಪಂಗ್ ಬರಲ್ಲ, ಏನು ಬರಲ್ಲ. ಆತರ ಸ್ಟೈಲ್ ಸಾಕಿರೋದು ನಮ್ಮ ತಮ್ಮನ, ಗೊತ್ತಾಯ್ತಾ? ಹುಷಾರಿಗೆ ಓದ್ ಮದಿ ಎಷ್ಟು ಬೇಕಾದ್ರೆ ಓದ್ ತಮ್ಮ ಓದಿಸಿರೋದು ನಾನು. ಆಮೇಲೆ ನಮ್ಮ ಅಪ್ಪನ ಓದಿಸಿದ್ ಹೆಂಗೆ ಹೇಳು? ಅವ್ರು ಇವ್ರು ಮನೇಲಿ ಎಲ್ಲ ಇಟ್ಟು ಅನ್ನ ಈ ತರ ತಂದ್ಬಿಡ್ತಾನೆ. ಇಲ್ಲ 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 ಅಪ್ಪ, ಯಾರ ಮನೆ ಬಿಕ್ಸ ಆಡಕ್ ಹೋಗಿಲ್ಲ. ನಾವೇ ಜನ 10 ಜನಕ್ಕೆ ಊಟ ಹಾಕಿ ಬೆಳೆಸಿರೋದು ನಾವು, ಗೊತ್ತು? ಹಂಗ ಯಾವಂತವ ಅನ್ನಕ್ಕೆ ಇಲ್ಲ ಇಲ್ಲ ಆತರ ಅಲ್ಲ. ಅಂದ್ರೆ ನೀವು ಏನದು ನೀವು ಊಟ ತಿಂದಿಲ್ಲ ಅಂದ್ರು ನಮ್ಮ ಅಪ್ಪಂಗ್ ಊಟ ಕೊಟ್ಬಿಟ್ಟು ಅವಾಗೆಲ್ಲ ಮುಂಚೆ ಎಲ್ಲ ಬರೀ ಇಟ್ತಾನೆ ಇದ್ದಿದ್ದು, ಅನ್ನ ಇರ್ತಾನೆ ಇರ್ತಾನೆ. ಏನೇ ಕಷ್ಟ ಆದ್ರೆ ತಮ್ಮನೆ ಸಾಕಿ ಬೆಳೆಸಿರೋ ಮಕ್ಕಳು ನಾವು, ಗೊತ್ತಾಯ್ತಾ? ಗೈಸ್ ನಿಜವಾಗ್ಲೂ ನಮ್ಮ ಅಪ್ಪ ಮತ್ತೆ ನಮ್ ದೊಡ್ಡಪ್ಪನ ಇವಾಗ್ಲೂ ರಾಮ ಲಕ್ಷ್ಮಣ ಅಂತ ಕರೀತಾರೆ ಊರಲ್ಲೆಲ್ಲ. ಒಂಚೂರು ನಮ್ ತರ ಅಂತಂದ್ರೆ ಯಾವ ಮಗನ ಇರೋಕ್ ಸಾಧ್ಯ ಇಲ್ಲ. ಆ ತರ ಗೈಸ್ ನಿಜವಾಗ್ಲೂ ನಮ್ ದೊಡ್ಡಪ್ಪನವೇ ನಮ್ಮ ಅಪ್ಪನವೇ ಆ ತರ ಊರಲ್ಲೂ ಹಂಗೇನೆ. ಮದೆ ಒಂಚೂರು ನಮ್ ದೊಡ್ಡಪ್ಪನ ಅಷ್ಟೇ ನಮ್ಮ ಅಪ್ಪನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿದೆ. ಈ ಹೇಳ್ದಂಗ್ ನಿಜ, ಒಂಚೂರು ನಮ್ಮ ಅಪ್ಪನ ಕೈಲಿ ಅಷ್ಟೊಂದು ಏನ್ ಕೆಲಸ ಮಾಡ್ಸಿಲ್ಲ, ಏನಿಲ್ಲ. ತಲೆ ತಲೆ ಹೊಡ್ಡಿ ದೊಡ್ಡಿ ಮ್ಯಾನ್ ವಿಷಯ ಗೊತ್ತಾಯ್ತ ಗುರು? ಇವಾಗ ನಾವು ಕೇಕ್ ಕಟ್ ಮಾಡಿಸ್ತೇವೆ, ನೀನ್ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ಸರಿ ಬರಲ್ಲ. ನಿನ್ನ ಇಷ್ಟಪಡೋ ಜನಕ್ಕೆ ನೀನ್ ಎಷ್ಟು ಜನ ಇಷ್ಟಪಡ್ತಾರೆ? ಅವ್ರು ಎಷ್ಟು ಜನ ಮಾತಾಡ್ಸಿದ್ರು? 26,000 ಜನ. 26,000 ಜನ. ಇವಾಗ 26,000 ಜನಕ್ಕೋಸ್ಕರ ನೀನ್ ಬಂದು ನನ್ ಜೊತೆಗೆ ಕೇಕ್ ಕಟ್ ಮಾಡ. ಬಾ. ಓಕೆ ಬಾಯ್. ಬಾ ಗುರು, ಬಾ ಗುರು. ಗೈಸ್ ನಮ್ ದೊಡ್ಡಪ್ಪ ಬರ್ತಾರೆ, ನಮ್ ದೊಡ್ಡವನ್ ಕರ್ಕೊ ಬರ್ತೀನಿ. ನಮ್ ಜ್ಞಾನವಿ ಇಲ್ಲ ಗೈಸ್, ಅವಳು ಇನ್ನೊಂದ್ 2-3 ದಿವಸ ಬರ್ತಾಳೆ. ಜ್ಞಾನವಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತೀವಿ ಗೈಸ್. ನಮ್ಮ ದೊಡ್ಡಮ್ಮನ್ ಕರ್ಕೋ. ಇವಾಗ ದೊಡ್ಡಮ್ಮ ನಮ್ ದೊಡ್ಡಪ್ಪ ಬತ್ತವ್ರೆ, ನೀವು ಬರಬೇಕು. ಕೇಕ್ ಕಟ್ ಮಾಡಿದವಿ. ನಾವು 1 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಬೇಗ ಬಾ ಗೈಸ್. ನಮ್ ಜ್ಞಾನವಿನ ಈ ಕ್ಷಣದಲ್ಲಿ ಸಿಕ್ಕಾಪಟ್ಟೆ ಮಿಸ್ಸು. ಜ್ಞಾನವಿ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು. ಏನಂತೀರ ಗುರು? ನಮ್ಮ ಮಾಲಾಶ್ರೀ ಇರ್ಬೇಕಾಗಿದ್ದಲ್ಲ ಗುರು, ರೌಡಿ ಅವಳು. ಬ್ರಾ ಹೇಳಿ ಬ್ರೋ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗೋರೆ, ಅದಕ್ಕೆ ಕೇಕ್ ಕಟ್ ಮಾಡ್ತೀವಿ. ಬನ್ನಿ ಬ್ರೋ. ನಿಮ್ ಮಗಳಿಂದಾನೆ ಬ್ರಾ, ನಿಮ್ ಮಗ್ಳು ಇರ್ಬೇಕಿತ್ತು ಬ್ರಾ. ಇವಾಗ ಈ ಕೇಕ್ ಕಟ್ ಮಾಡೋದು ಸಕ್ಕತ್ತಾಗಿರೋದು. 1 ಲಕ್ಷ ಜನ ಫಾಲೋವರ್ಸ್ ಆಗೋರೆ ಅಂತ, ಅಂದ್ರೆ ಸಬ್ಸ್ಕ್ರೈಬರ್ಸ್ ಅಂತ. ಬ್ರೋ ಬನ್ನಿ ಬ್ರೋ, ಕೇಕ್ ಕಟ್ ಮಾಡುವ. ಹೇಗೆ ಮಾಡ್ತಾ ಇದ್ದೀರಾ? ಬ್ರೋ ಮನೇಲಿ. ಎಷ್ಟೊತ್ತಿಗೆ? ಇವಾಗ್ಲೇ ಬಂದೆ ನಡಿ. ಬನ್ನಿ ಬ್ರೋ. ಡ್ಯಾಡಿ ಏನಿಲ್ಲ, ಫಸ್ಟ್ ಅಪ್ಪನ ಮಾತು ನೆರವೇರಿಸ್ಬೇಕು ತಾನೇ ನೀನು ಮಂಗ. ತಪ್ಪಾಯ್ತೀರಪ್ಪ. ಏನ್ ತಪ್ಪಾಯ್ತು? ದೊಡ್ಡಪ್ಪ ಬೈದಾನೆ. ಇದು ಸೌಂಡ್ ಕಮ್ಮಿ ಹೇಳಿದ್ರೆ ಏನ? ಸೌಂಡ್ ಕಮ್ಮಿ ಕೊಡಪ್ಪ. ಬಾ ದೊಡ್ಡಪ್ಪ, ನೀನ್ ತಮ್ಮ ಬೈದಾನಂಗೆ. ಯಾಕೆ? ಯಾಕೋ ಕಾಣೆ ಹೊಸಿ ಬೈಯಿ ನೀನು. ತಮ್ಮ ಬೈಯಲ್ಲ ಕಣ. ಸೌಂಡ್ ಕಮ್ಮಿ ಕೊಡಪ್ಪ. ಅಣ್ಣ ಬನ್ನಿ ದೊಡ್ಡವ.
ಹೇಳ್ತು ಅಪ್ಪನ ಮಾತು ಫಸ್ಟ್ ಕೇಳ್ಬೇಕು ತಾನೆ. ಸೌಂಡ್ ಕಮ್ಮಿ ಕೊಡೆ, ಜಾಸ್ತಿ ಕೊಡೆ. ಡ್ಯಾಡಿ ಪ್ಲೀಸ್ ಕ್ಷಮಿಸಿ ಅಂತ ಹೇಳಿದ್ರ 10 ನಿಮಿಷ 5 ನಿಮಿಷ ಇವಾಗ ತಗೊಬಂದ್ಬಿಡ್ತೀನಿ ಅಣ್ಣಪ್ಪ. ಇವಾಗ ಏನ್ ಬೇಕಾಗಿಲ್ಲ. ಅದ್ಯಾವ ಡೈಲಾಗ್ ಅದು? ಬನ್ನಿ ಅಣ್ಣ. ಗೈಸ್ ಇದೆ ನಮ್ಮ ಮಟ್ಟಿಲಿ ಫಸ್ಟ್ ಕೇಕ್ ಕಟ್ ಮಾಡಿಸ್ತಾ ಇರೋದು. ಅಡ್ಡ ಮಾಡೋಣ. ಬಪ್ಪ ಅಮ್ಮ ಬಮ್ಮ ಬಣ್ಣ ದೊಡ್ಡವನೇ ಬಿಗಿ ಬಟ್ಟ ಬಿಗಿ ಬಟ್ಟ ಹೊಡೆ ಬಪ್ಪ ಅಡ್ಡ ಕಾಣಲ್ಲ ಉದ್ದ ಮಾಡ್ತೀನಿ. ಹಂಗ್ ಬೇಡ ಅಡ್ಡ 0.5 ಹೊಡಿ ತಗೋ ಬಿಟ್ಟು ಹಿಡ್ಕೊಂಗೆ ನೋಡಿದೆ ಹಿಡ್ಕೊ ಕರೆಕ್ಟ್ ಹಿಡ್ಕೊ. ಗೈಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲದಿಂದ 1 ಲಕ್ಷ ಜನರು ಪ್ರೀತಿ ಗಳಿಸೋನಿ. ನಿಮ್ ಪ್ರೀತಿ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಥ್ಯಾಂಕ್ ಯು. ಆಮೇಲೆ ಏನಪ್ಪ ಏನಾದ್ರು ಹೇಳೋಣ ಹೇಳಿದ್ರ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಹಿಂಗೆ ಇರ್ಲಿ, ಒಳ್ಳೇದಾಗ್ಲಿ. ಜ್ಞಾನವಿ ಇಲ್ಲ, ಜ್ಞಾನವಿ ಅವರ ಜನಕ ಇವರು ದೊಡ್ಡಪ್ಪನ ತಿನ್ಸಲ್ಲ ಫಸ್ಟ್. ತಲೆ ಮೇಲೆ ಜಾಸ್ತಿ ಕೂತಿರೋದು ದೊಡ್ಡಪ್ಪನ ತಿನ್ಸಪ್ಪ ಫಸ್ಟ್ ನೋಡಿ. ಅಲ್ಲೇ ಪಕ್ಕದಲ್ಲೇ ವೈಟ್ ಅದ ಕ್ಲಿಕ್ ಮಾಡಲ ಫೋಟೋ ಇರುತ್ತೆ. ಜೋರು ಬಾ ಬಾ ಗಾಡಿ ಮುಖ್ಯ ಬರ್ಬೇಕು. ನಮ್ಮ ಗಾಡಿ ಮುಖ್ಯ ಅವರು ಗೊತ್ತಲ್ವಾ? ಯಾವ ಆಫೀಸ್ ತಾಲೂಕ್ ಆಫೀಸಲ್ಲೆಲ್ಲ ಇವ್ರೆ ಚಿನ್ನವಾ ತಗದಾಕೋದೇನು ಬರೀ ಒಂಚೂರು ಚೂರ್ರೆ ಹಿಂಗ್ ಮೇದತ್ತದ. ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡುವ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು. ದಯಮಾಡಿ ನನ್ನ ಮಗನಿಗೆ ಎಲ್ಲ ಲೈಕ್ ಮಾಡಿ ಎತ್ತರಕ್ಕೆ ಬೆಳೆಯಕ್ಕೆ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಜೈ ಜೈ ಕರ್ನಾಟಕ. ಜನಕ್ಕೆ ತುಂಬು ಹೃದಯದ ಧನ್ಯವಾದಗಳು. 1 ಲಕ್ಷ ಜನಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಭದ್ರ ಜಾಡ್ಸಿ ಗೈಸ್ ಈ ಕ್ಷಣದಲ್ಲಿ ನಮ್ಮ ಜ್ಞಾನವಿ ಮತ್ತೆ ಅವ್ರ ಅಮ್ಮ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀವಿ. ಇನ್ನೊಬ್ಬ ಜನ ಹೇಳೋಣ ನಿಂದೆ ರಾಜ್ಯ ಬರ ಹೇಳೋಣ ನೋಡಿ. ನಿಜವಾಗ್ಲೂ ಸರದುವಂತವ್ರು ನಮ್ ಕನ್ನಡದಲ್ಲಿ ಇರ್ಬೇಕು ಅಂತ ನಾನು ಬಯಸ್ತೀನಿ. ಆದ್ರೆ ಕನ್ನಡ ಅಂತಂದ್ರ ನಿಜವಾಗ್ಲೂ ಒಳ್ಳೆ ಕನ್ನಡನೇ ಬೆಳೆಸ್ಬೇಕು. ಕನ್ನಡ ನಾಡು ಅಂತಂದ್ರ ಹಸಿರು ನಾಡು. ನಾವು ಕನ್ನಡದವ್ರು ಬೆಳೆದರೆ ನಿಮ್ಮಂತೆಯವರು. ಆದ್ರೆ ನಿಜವಾಗ್ಲೂ ನಮ್ಮ ಅಣ್ಣನ ಮಗಳಾಗಿರ್ಬೋದು, ನಮ್ಮ ತಮ್ಮನ ಮಗಳಾಗಿರ್ಬೋದು, ಅದು ನಿಜವಾಗ್ಲೂ ನಮ್ಮ ಸರ್ವತಂತ್ರವ್ರ ಬೆಳೆಸ್ಬೇಕು ಅಂತ ನಾನು ನಿಜವಾಗ್ಲೂ ನಿಮ್ಮಂತೆಯವ್ರ ಕೃತಜ್ಞತೆಗಳನ್ನ ಹೇಳ್ತೀನಿ. ಗೈಸ್ ತಮ್ಮ ಅಣ್ಣ ನಮ್ ಕಡೋದ ವೇಸ್ಟ್ ಮಾಡ್ತಾರ. ಅದ ಎತ್ಕೋದ ಸಿಕ್ಕಲ್ಲ ಏನಾರು ಹೇಳ್ತಾ ನನ್ನ ಮಗನಿಗೆ ಒಳ್ಳೇದಾಗಿರೋದಂತ ಹೇಳುವ ಅದಕ್ಕೆ ಚಿನ್ನ ಆಯ್ತು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದೊಂದಿಗೆ 1 ಲಕ್ಷ ಜನರು ಪ್ರೀತಿ ಗಳಿಸೋನಿ. ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರ್ಲಿ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಶರತ್ ಒಂದು ಇನ್ನಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ದಯಮಾಡಿ ದೊಡ್ಡವ್ರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡು, ಗೌರವ ಕೊಡು. ಇನ್ನೂ ಎತ್ತರಕ್ಕೆ ಬೆಳೀತಿದೆ. ಇದೇ ನನ್ನ ಸಂದೇಶ ಅಷ್ಟೇ ಗೈಸ್. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಗೈಸ್ ಇಲ್ಲಿ ನೋಡಿ ಕೇಕ್ ಏನೋ ಕದರಿಸ್ಬಿಟ್ಟು, ಬಟ್ ಆದ್ರೆ ಒಂದೇ ಸ್ಪ್ರೇ ಆಗಿದ್ರೆ ಸಾಕಾಗದು. ಕೇಕು ಅಂತಾನೆ ನಾವು ಕೂದಿಲ್ಲ. ಫಸ್ಟ್ ಟೈಮ್ ನಿಜ ಗೈಸ್, ಇದೇ ಫಸ್ಟ್ ಟೈಮ್ ನಮ್ಮ ಮಟ್ಟಿಲಿ ಕೇಕು ಒಂದನ್ನ ಕಟ್ ಮಾಡ್ತಿರೋದು. ಇದೇ ಮೊದಲನೇ ಬಾರಿಗೆ ನಾವು ಕೇಕ್ ಕಟ್ ಮಾಡ್ತಾ ಇರೋದು.
ಯಾವಾಗಲೂ ಕೇಕ್ ಕಟ್ ಮಾಡಿಲ್ಲ. ಅದು ನಿಮ್ಮ ಪ್ರೀತಿಯಿಂದ. ಎಲ್ಲ ನೀನೇನು ಹೇಳ್ಕೊಡ್ಬೇಡ, ಏನು ನನ್ನ ಕನ್ನಡ ಬರಲ್ವಾ? ನಿಮ್ಮ ಅಭಿಮಾನಿ ದೇವರುಗಳು ನೀವು, ನಮ್ದೇನೂ ಇಲ್ಲ. ಅಭಿಮಾನಿಗಳಿದ್ರೆ ಎಷ್ಟು ಬೇಕಾದ್ರೂ ಎತ್ತರಕ್ಕೆ ಬೆಳಿಬೋದು. ಮೊದಲನೇದು ನಮ್ಮ ಲೈಕ್ ಮಾಡೋ ಜನ ಇದ್ರೆ ತಾನೆ, ಜನ ಇದ್ರೆ ಜಾತ್ರೆ ಅಂತೆಲ್ಲ ಹೇಳ್ತಾರೆ. ಹಬ್ಬ ಮಾಡ್ಬೇಕಾದ್ರೆ ಹಬ್ಬಕ್ಕೆ ಜನ ಜಾಸ್ತಿ ಸೇರಿದ್ರೆ ಒಂಥರ ಹಬ್ಬ ಅಂತ ಅಲ್ಲ. ಜನಗಳೇ ನಮ್ಮ ದೇವರು, ಅಭಿಮಾನಿ ದೇವರುಗಳೇ ನಮ್ಮ ಜನರು. ಅದಕ್ಕೆ ಒಳ್ಳೆಯದನ್ನೇ ಮಾಡಬೇಕು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ಒಳ್ಳೆಯದು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ ಗೈಸ್. ಲವ್ ಯು ಲವ್ ಯು ಲವ್ ಯು. ಯಾವಾಗಲೂ ಥ್ಯಾಂಕ್ ಯು ಗೈಸ್. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಆಮೇಲೆ ಲವ್ ಯು. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡೋದಿತ್ತು, ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬಿಡಿ. ನಾವೇನೋ ಖುಷಿಗೆ ಬ್ಲಾಸ್ಟರ್ ಸ್ಪ್ರೇ ಹೊಡೆದ್ಬಿಟ್ಟು ಇಲ್ಲಿ ನಮ್ಮ ಅವ್ವ ಪಡ್ತಾ ಇರೋ ಕಷ್ಟಗಳ ಗುಡ್ಸಮ್ಮ. ಇನ್ನು ತಿರ್ಗಾ 2 ಲಕ್ಷಕ್ಕೊಂದು 3 ಲಕ್ಷಕ್ಕೊಂದು ಅಂತ ವಾರ ಕೊಡ್ದಾಕ್ಬಿಡಮ್ಮ. ಇಷ್ಟೊಂದು ತಂದು ಹೊಡೆದರೆ ಒಂದಂತ ಇಷ್ಟೊಂದು ಏನೋ ಮಾಡಿದ್ಯಾ? 1/4 kg ಆಯ್ತಾವಲ್ಲಮ್ಮ. ಸುಮಾರಾಗಿ ತುಂಬ ಬಿಡೋತಿಗೆ ಯಪ್ಪ ಹೋಗ್ಲಿ ಬಿಡೋತ್ತಾಗ ಏನು ಮಾಡೋಕ್ಕಾಗಲ್ಲ. ತಿಂದ್ರೆ ತಗೊಂಡು ನೋಡ್ಕೊಂತೀನಿ. ಬೇಡ ಒಂಚೂರು ಬೇಡ, ಆಚೆ ಹಾಕ್ಬಿಡೋದು. ಕೂತ್ಕೊಳ್ಳಿ ಕಣ, ನೀವು ಚೆನ್ನಾಗಿ ಕೇಕ್ ಮಾತ್ರ ಹಚ್ಕಾಗ ಮಿಂಚೆಲ್ಲ ತೆಗ್ದಾಕ್ಬಿಟ್ಟು ತಿನ್ಬೋದು ಕಣಪ್ಪ. ಇಲ್ಲಿ ಹೊಸ ಮಿಂಚದೆ, ಇನ್ನೂ ಸ್ವಲ್ಪ ಮಿಂಚದೆ, ಹುಷಾರಾಗಿ ನೋಡ್ಕೊ ತೆಗ್ದಾಕ್ಬಿಡ್ತೀನಿ. ಬೇಡ ಸಾಕು, ಅಲ್ಲಿ ಇನ್ನೂ ಮಿಂಚದೆ ನೋಡ್ಕೊ ತೆಗ್ದಾಕ್ಬಿಡ್ತೀನಮ್ಮ. ಯಾರಿಗೆ